ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗಲೇ ಇದೊಂದು ಡೇಂಜರಸ್ ಸೆಟ್ಟಿಂಗ್ ನ ಆಫ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಪ್ರೊಫೈಲ್ ಫೋಟೋನ ಯೂಸ್ ಮಾಡ್ಕೊಂಡು ಯಾರು ಏನ್ ಬೇಕಾದ್ರೂ ಕೂಡ ಕ್ರಿಯೇಟ್ ಮಾಡಬಹುದು. ಈ ಒಂದು ಸೆಟ್ಟಿಂಗ್ ಯಾವ ರೀತಿ ಆಫ್ ಮಾಡೋದು ಅಂತ ಹೇಳ್ತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಪೇಜ್ ನು ಕೂಡ ಫಾಲೋ ಮಾಡ್ಕೊಳ್ಳಿ. ಮೆಟಾ ಎ ಯಲ್ಲಿ ಈ ಒಂದು ಫೀಚರ್ ಬಂದಿದೆ. ಮೆಟಾ ಎ ಯಲ್ಲಿ @ಸಂದೀಪ್ ಶೆಟ್ಟಿ 01 ಈ ತರ ಐಡಿ ಕೊಟ್ಬಿಟ್ಟು ಏನಾದ್ರೂ ಒಂದು ನೀವು ಪ್ರಾಂಪ್ಟ್ ಕೊಟ್ಟಿದ್ದೀರಾ ಅಂದ್ರೆ ನಾನು ಬೀಚ್ ಅಲ್ಲಿ ಜ್ಯೂಸ್ ಕುಡಿತಿರೋ ತರ ಒಂದು ಇಮೇಜ್ ಜನರೇಟ್ ಮಾಡು ಅಂದ್ರೆ ಈ ತರ HD ಇಮೇಜ್ ನ ಜನರೇಟ್ ಮಾಡುತ್ತೆ. ಈ ತರ ಯಾರು ಬೇಕಾದ್ರೂ ಕೂಡ ನಿಮ್ಮ ಪ್ರೊಫೈಲ್ ಫೋಟೋನ ಯೂಸ್ ಮಾಡ್ಕೊಂಡು ಈ ತರ ಇಮೇಜಸ್ ನ ಜನರೇಟ್ ಮಾಡಬಹುದು. ಇದು ತುಂಬಾ ಡೇಂಜರ್. ನೀವಂತಾನೆ ಅಲ್ಲ, ಯಾರು ಬೇಕಾದ್ರೂ ಕೂಡ ಕ್ರಿಯೇಟ್ ಮಾಡಬಹುದು. ಈ ಒಂದು ಸೆಟ್ಟಿಂಗ್ ನ ನೀವು ಆಫ್ ಮಾಡ್ಕೊಂಡ್ರೆ ನೀವು ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಸೇಫರ್ ಸೈಡ್ ಅಲ್ಲಿ ಇರ್ತೀರಾ. ಇದನ್ನ ಯಾವ ರೀತಿ ಆಫ್ ಮಾಡ್ಕೊಳ್ಳೋದು ಅಂದ್ರೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡಿ, ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಬಂದಿದ್ದೀರಾ ಅಂದ್ರೆ ಶೇರಿಂಗ್ ಅಂಡ್ ರೀಯೂಸ್ ಅಂತ ಹೇಳ್ಬಿಟ್ಟು ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಸ್ವಲ್ಪ ಕೆಳಗಡೆ ಬನ್ನಿ, ಅಲ್ಲಿ ನಿಮಗೆ ಅಲೋ ಪೀಪಲ್ ಟು ಕ್ರಿಯೇಟ್ ವಿತ್ ಅಂಡ್ ರೀಯೂಸ್ ಯುವರ್ ಕಂಟೆಂಟ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ರೀಲ್ಸ್ಗೆ ಹಾಗೆ ಬಂದ್ಬಿಟ್ಟು ಪೋಸ್ಟ್ಗೆ ಎರಡು ಕೂಡ ಆಫ್ ಮಾಡಿ. ಈ ರೀತಿಯಾಗಿ ಆಫ್ ಮಾಡಿದೀರಾ ಅಂದ್ರೆ ಯಾರು ಕೂಡ ನಿಮ್ಮ ಪ್ರೊಫೈಲ್ ಫೋಟೋನ ಯೂಸ್ ಮಾಡ್ಕೊಂಡು ಇಮೇಜಸ್ ನ ಜನರೇಟ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಇವಾಗ ನಿಮ್ಮ ಪ್ರೊಫೈಲ್ ಫೋಟೋ ಮಾತ್ರ ಇದು ಆಕ್ಸೆಸ್ ಮಾಡ್ತಾ ಇದೆ. ನೆಕ್ಸ್ಟ್ ಬರ್ತಾ ಬರ್ತಾ ನಿಮ್ಮ ಪೋಸ್ಟ್ ನು ಕೂಡ ಆಕ್ಸೆಸ್ ಮಾಡುತ್ತೆ, ನಿಮ್ಮ ರೀಲ್ಸ್ ನು ಕೂಡ ಆಕ್ಸೆಸ್ ಮಾಡುತ್ತೆ. ಇದೊಂದು ಸೆಟ್ಟಿಂಗ್ ನ ಆಫ್ ಮಾಡ್ಕೊಳ್ಳಿ, ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಕೂಡ ಸೇಫ್ ಆಗಿ ಇರ್ತೀರಾ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ತುಂಬಾನೇ ಇಂಪಾರ್ಟೆಂಟ್. ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ.